ಥ್ಯಾಂಕ್ ಯು. ನಮಸ್ಕಾರ. ಹುಬ್ಬಳ್ಳಿಯಿಂದ ನಾನು ಪ್ರಕಾಶ್ ಹಿರೇಮಠ್. ವಾಯು ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕಳೆದ 2019 ಒಂದು ಆದೇಶದ ಅನ್ವಯ 2814 ಪೋಸ್ಟ್ಗಳನ್ನು ಭರ್ತಿ ಮಾಡಿಕೊಳ್ಬೇಕಾಗಿತ್ತು. ಆದರೆ ಇದರಲ್ಲಿ ಇನ್ನ 814 ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತಕ್ಕಂಥ ಒಂದು ಉಗ್ರವಾದಂತಹ ಹೋರಾಟಕ್ಕೆ ಇಲ್ಲಿ ಅಭ್ಯರ್ಥಿಗಳು ಇಳಿದಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ ಬಳಿ ಇರತಕ್ಕಂಥ ಏನು ಸಂತೆ ಮೈದಾನದಲ್ಲಿ ಬೃಹತ್ ಒಂದು ಹೋರಾಟಕ್ಕೆ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇಡೀ ಬೇರೆ ಬೇರೆ ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಇಲ್ಲಿ ಸೇರಿದ್ದಾರೆ. ವಾಯವ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ವಿರುದ್ಧ, ಅದೇ ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮಳೆ ಬರ್ತಾ ಇದ್ರು ಕೂಡ ಮಳೆಯನ್ನು ಸಹ ಲೆಕ್ಕಿಸದೆ ಆ ಮಳೆಯಲ್ಲೇ ನಿಂತು ಏನು ಇಲ್ಲಿ ಹೋರಾಟಕ್ಕೆ ಇಲ್ಲಿ ಮುಂದಾಗಿರುವಂತದ್ದು. ಪ್ರಮುಖವಾದಂತಹ ಇವರು ಬೇಡಿಕೆ ಅಂದ್ರೆ ಈಗಾಗಲೇ 2019 ನೇಮಕಾತಿ ಆದೇಶದ ಪ್ರಕಾರ 2,000 ಜನ ಏನು ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಆದರೆ ಇನ್ನು ಉಳಿದಂತ 714 ಅಭ್ಯರ್ಥಿಗಳ ಒಂದು ನೇಮಕಾತಿ ವಿಚಾರದಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇರತಕ್ಕಂತ ರಾಜ್ಯ ಸರ್ಕಾರದ ನಡೆ, ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ನಡೆ ವಿರುದ್ಧ ಒಂದು ಪ್ರತಿಭಟನಾ ಧರಣಿಗೆ ಇಲ್ಲಿ ಕುಳಿತಿರ್ತಕ್ಕಂಥದ್ದು. ಕೇವಲ 2 ದಿನಗಳ ಕಾಲ ಒಂದು ರಾಜ್ಯ ಸರ್ಕಾರಕ್ಕೆ ಗಡುವನ್ನ ನೀಡುವ ಮೂಲಕ ಬೇರೆ ಬೇರೆ ಜಿಲ್ಲೆಯ ಅಭ್ಯರ್ಥಿಗಳು ಏನು ಆಗಮಿಸಿದರೆ ಈ ಅಭ್ಯರ್ಥಿಗಳ ಕೂಗು ಒಂದೇ. 814 ಪೋಸ್ಟ್ಗಾಗಿ ಈಗಾಗಲೇ 20,000ಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿ ನಮ್ಮ ವಯೋಮಿತಿಯು ಕೂಡ ಮಿತಿ ಮೀರ್ತಾ ಇದೆ. ಹೀಗಾಗಿ ಕೂಡಲೇ 814 ಉಳಿದಂತ 814 ಏನು ಪೋಸ್ಟ್ಗಳಿದಾವೆ ಅವುಗಳನ್ನ ಭರ್ತಿ ಮಾಡಿಕೊಳ್ಬೇಕು. ಇಲ್ಲದೆ ಹೋದಲ್ಲಿ ನಮ್ಮ ಜೀವನವೇ ಸಂಪೂರ್ಣವಾಗಿ ಏನು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಒಂದು ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಬಹುತೇಕ ಜಿಲ್ಲೆಗಳ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಅಭ್ಯರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಘೋಷಗಳನ್ನ ಕೂಗ್ತಾ ಇರುವಂತದ್ದು. ಈ 814 ಏನು ಪೋಸ್ಟ್ಗಳು ಉಳಿದಿದ್ದಾವೆ ಅವುಗಳನ್ನ ಭರ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಬಡ ಮಕ್ಕಳು ಏನು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರ ಬದುಕು ಹಸನು ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು. ಅದೇ ರೀತಿ ರಾಜ್ಯ ಸರ್ಕಾರ ಈ ಕುರಿತಂತೆ ಗಂಭೀರವಾಗಿ ಪರಿಗಣನೆ ಮಾಡುವ ಮೂಲಕ ಈ ಪೋಸ್ಟ್ಗಳನ್ನ, ಚಾಲಕ ಮತ್ತು ನಿರ್ವಾಹಕ ಪೋಸ್ಟ್ಗಳನ್ನ ಏನು ಉಳಿದಿದ್ದಾವೆ 814 ಪೋಸ್ಟ್ಗಳನ್ನ ಭರ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಹುಬ್ಬಳ್ಳಿಯ ಒಂದು ಸಮಗ್ರ ವರದಿಯನ್ನ ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ. ಇನ್ನು ಮುಂದಿನ ಜಿಲ್ಲೆಯ ವರದಿಯನ್ನ ನೀಡಲಿಕ್ಕೆ ನನ್ನ ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು. ಥ್ಯಾಂಕ್ ಯು.